ಈಗ ಗಾಜಾ ಸ್ವಾಧೀನದ ಘೋಷಣೆಯನ್ನ ಟ್ರಂಪ್ ಮಾಡಿರೋದು ಸಂಚಲನ ಮೂಡಿಸ್ತಾ ಇದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಭೇಟಿ ಬಳಿಕ ಮಾತನಾಡಿದ ಟ್ರಂಪ್ ಗಾಜಾ ಪಟ್ಟಿಯನ್ನ ಅಮೆರಿಕ ವಶಕ್ಕೆ ಪಡ್ಕೊಳ್ಳುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಇಸ್ರೇಲ್ ಕೂಡ ಸಾಥ್ ಕೊಟ್ಟಿದೆ. ಆದರೆ ಟ್ರಂಪ್ ಘೋಷಣೆಯನ್ನ ಹಮಾಸ್ ಖಂಡಿಸಿದೆ. ನಾವಿದನ್ನು ಒಪ್ಪಲ್ಲ, ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಗುಡುಗಿದ್ದಾರೆ. ಇದೇ ಹೊತ್ತಲ್ಲಿ ಆತಂಕಕಾರಿ ಸುದ್ದಿಯೊಂದು ಹೊರಗೆ ಬಂತು. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹಮಾಸ್ ಎಂಟ್ರಿ ಕೊಟ್ಟಿದೆ. ಇದರಿಂದ ಭಾರತದ ಗುಪ್ತಚರ ಪಡೆಗಳು ಇನ್ನಿತರ ಕೆಲವು ಸಂಘಟನೆಗಳು ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋ ಸುದ್ದಿ ಬಹಳ ದಿನದಿಂದ ಇದೆ. ಈಗ ಅಲ್ಲಿ ಬಂದಿರಬಹುದು ಯಾವನೋ. ಯಾಕಂದ್ರೆ ಅಲ್ಲಿ ಇಸ್ರೇಲ್ ಅಲ್ಲಿ ಏನು ಕೆಲಸವಿಲ್ವಲ್ಲ ಗಾಜಾ ಸ್ಟ್ರಿಪ್ ಅಲ್ಲಿ. ಈಗ ಅವ್ರಿಗೆ ಎಲ್ಲ ಒಡೆದು ಬಿಸಾಕ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಹೋದ್ರೆ ಒದಿತಾರೆ ಇಸ್ರೇಲ್ನವರು ಇನ್ನೊಂದ್ಸರಿ ಬಾಂಬ್ ಹಾಕ್ಬಿಟ್ಟು ಇವ್ರಿಗೆ. ಅದಕ್ಕೆ ಎಲ್ಲಾರು ಒಂದ್ ಕಡೆ ಬೇಕಲ್ಲಪ್ಪ ಭಿಕ್ಷುಕನಿಗೆ. ಭಿಕ್ಷುಕರು ಇಲ್ಲಿಗೆ ಬಂದಿರಬೇಕು. ಭಿಕ್ಷುಕರ ದೇಶಕ್ಕೆ ಬಂದಿದ್ದಾರೆ. ಬಟ್ ಇದರಿಂದ ಪರಿಣಾಮಗಳೇನು ಸರ್? ಬಾರ್ಲಿ ರೀ, ಗಾಜಾಗ್ ಏನಾಯ್ತೋ ಅದೇ ಆಗತ್ತೆ. ಬರ್ದಿಟ್ಕೊಳ್ಳಿ ಈ ಸರಿ ಇಫ್ ದೇ ಅಟೆಂಪ್ಟ್ ದಿ ಅಟ್ಯಾಕ್ ವಿಲ್ ಬಿ ಡೈರೆಕ್ಟ್. ಈ ಸರಿ ನೀವು ಬರ್ದಿಟ್ಕೊಳ್ಳಿ ಬೇಕಾರೆ. ಮೋದಿ ಮೊನ್ನೆ ಏನ್ ಹೇಳಿದ್ದಾರೆ? ಇದು ಇನ್ನು 3ನೇ ಟರ್ಮಿನ ಆರಂಭಪ್ಪ ಅಂತಿದ್ದಾರೆ. 4ನೇ ಟರ್ಮು ಇರಬೇಕು ಮೋಸ್ಟ್ಲಿ. ಇನ್ನು ಗಾಜಾನ ನಾನು ವಶಪಡಿಸ್ಕೋತೀನಿ ಅಂತ ಟ್ರಂಪ್ ಹೇಳ್ತಾರೆ. ನಂದು ಮಾಲೀಕತ್ವಕ್ಕೆ ತಗೋತೀನಿ ಅದನ್ನ ಅಂತವ್ರು ಹೇಳೋದು. ಏನು ಎಲ್ಲ ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಅದನ್ನ ಎಲ್ಲರೂ. ಬಟ್ ಉಳಿದವ್ರು ಬಂದು 2.25 ಮಿಲಿಯನ್ ಅಂದ್ರೆ 24-25 ಲಕ್ಷ ಜನ ಅಲ್ಲಿದ್ದಾರೆ. ಟ್ರಂಪ್ ಹೇಳೋದೇನು ಅಲ್ರಪ್ಪ, ಏನು ಗಾಜಾ ಹಮಾಸು ನಮ್ಮವರು ಅವ್ರಿಗೆ ಅನ್ಯಾಯ ಆಗ್ತಿದೆ, ಅವ್ರ ಮನೆ ಮುಟ್ಬಿಟ್ರಿ, ಟಚ್ ಮಾಡ್ಬಿಟ್ರಿ ಅಂತಲ್ಲ. ಅವನು ಬಂದು ವಿಮಾನದಲ್ಲಿ ಬಂದು ಇಸ್ರೇಲ್ ಒಳಗೆ ನುಗ್ಗಿ ಹೊಡೆದಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದಿದ್ದು ಗಲಾಟೆ. ಬಾಯಿ ಮುಚ್ಕೊಂಡಿದ್ದಿದ್ರೆಲ್ಲ ಸರಿ ಇರ್ತಿತ್ತಲ್ಲ 100%. ಆಗ ಏನು ಭಾರತದಲ್ಲಿರೋರುವೆ ಏನು ಕೈ ಹಿಂಗೆ ಅಳ್ಳಾಡ್ಕೊಂಡು ಬಂದುಬಿಟ್ರು ಸಪೋರ್ಟಿಗೆ ಬೇಕಾರೆ. ಟ್ರಂಪ್ ಹೇಳ್ತದ್ದು ಕರ್ಕೊಳ್ಳಿ, ಯಾರು ಕರ್ಕೊಳ್ಳಿ. ಯಾಕೆ ಅದನ್ನ ಕ್ಲೀನ್ ಮಾಡೋಣ. ಅಲ್ಲಿ 300,000 ಸಂಖ್ಯೆಯ ಬಾಂಬ್ಗಳು ಎಕ್ಸ್ಪ್ಲೋಡ್ ಆಗದೆ ಬಿದ್ದೀವಿ ಅಂತೀಗ. ಇಸ್ರೇಲ್ ಹಾಕಿರೋದು ಎಕ್ಸ್ಪ್ಲೋಡ್ ಆಗಿಲ್ಲ, ತೆಗಿಬೇಕು ಒಂದೊಂದಾಗೀಗ. ಯಾವಾಗ ಬ್ಲಾಸ್ಟ್ ಡಮ್ ಅನ್ನತ್ತೆ ಹೋದ್ರಲ್ಲಿ. ಅದಕ್ಕೆ ಟ್ರಂಪ್ ಏನು ಹೇಳೋದು, ಸುಮ್ಮನೆ ವಾಪಸ್ರಪ್ಪ ಬಾಯಿ ಮುಚ್ಕೊಂಡು ನಾವು ಅದನ್ನು ಕ್ಲೀನ್ ಮಾಡಿಬಿಟ್ಟು ರಿವ್ಯಾರಿಯಾ ಆಫ್ ದ ಮಿಡ್ಲ್ ಈಸ್ಟ್ ಅಂದರೆ ಸ್ವರ್ಗದ ಥರ ಎಲ್ಲ ಮಿಡ್ಲ್ ಈಸ್ಟ್ಗೆ ಅದನ್ನು ಮಾಡಿಬಿಟ್ಟು ಎಂಪ್ಲಾಯ್ಮೆಂಟ್ಗಳಾಗಿ ಒಂದು ಜನರೇಟ್ ಮಾಡ್ತಾರೆ, ಒಂದು ಮ್ಯಾಗ್ನೆಟ್ ಥರ ಮಾಡ್ಬಿಡ್ತೀನಿ ಅದನ್ನು, ಬಿಸ್ನೆಸ್ ಸೆಂಟರ್ ಥರ. ಸುಮ್ಮನೆ ಬಿಡ್ಬಿಡಿ ಅತ್ಲ ಕಡೆಗೆ. ಹಂಗಲ್ಲ ಆಗಲ್ಲ, ಗಂಜಿ ಕುಡಿದ್ರು ಸರಿ ನಾವು ಅಲ್ಲೇ ಬಿಡಿಸ್ಲಾಕತ್ತೀವಿ ಅಂತ ಇವ್ರದ್ದು ವಾದ. ಬೈತಿದ್ದಾರೆ. ಬಟ್ ಇಟ್ಸ್ ನಾಟ್ ಎ ಬ್ಯಾಡ್ ಐಡಿಯಾ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಟ್ರಂಪ್ ಆಗತ್ತೆ ಅಂತ ನಾನು ಹೇಳಿಲ್ಲ. ಓಕೆ, ಬ್ಯಾಡ್ ಐಡಿಯಾ ಅಲ್ಲ ಅದು. ಗೊತ್ತಾಯ್ತಾ? ಈ POKಗೆ ಒಂದಿನ ನಾವು ಇದನ್ನು ಹೇಳಬೇಕಾಗತ್ತೆ. ಏನಂತ ಸರ್? ಪಾಕಿಸ್ತಾನದವ್ರು ಬಾಯಿ ಮುಚ್ಕೊಂಡಿರಿ, ನಾವೆಲ್ಲ ಬಾರಿಸ್ಬಿಟ್ಟು ಕೆನ್ನೆಗೆ ಹಾಕ್ತೀವಿ ಈಗ ನಿಮಗೆ. ಅವರು ಇಂಡಿಪೆಂಡೆಂಟಾಗಿ ಒಂಚೂರು ರೂಲ್ ಮಾಡ್ಕೊಂಡು ಹೆಂಗೋ ಒಂದು ಭಾರತದ ಎಷ್ಟನೇ ರಾಜ್ಯವಾಗಿ ಸ್ವಲ್ಪ ಇಂಡಿಪೆಂಡೆನ್ಸ್ ಇಟ್ಕೊಂಡು ಇರಲಿಬೇಕಾದ್ರೆ ಅಂತ ಆಮೇಲೆ ಕೆನಡಾಗೆ ಹೇಳ್ದಂಗೆ ಟ್ರಂಪು ನಾವು ಹೇಳ್ಬೇಕಾಗತ್ತೆ. ಹೇಳ್ಬೇಕು ಸರ್, ಧೈರ್ಯ ಮಾಡ್ಬೇಕು ಅವ್ರಿಗೆ. ಎಸ್. ಬೇಟೆಯಾಡುವ ಭರದಲ್ಲಿ ಕಾಡಹಂದಿಯ ಜೊತೆಗೆ ಬಾವಿಗೆ ಬಿದ್ದಿದ್ದ ಹುಲಿಯನ್ನು ರಕ್ಷಿಸಿದಂತಹ ಘಟನೆ ಮಧ್ಯಪ್ರದೇಶದ ಸಿಯೋನಿ ಜಿಲ್ಲೆಯ ಪೆಂಚ್ ನ್ಯಾಷನಲ್ ಪಾರ್ಕ್ನಲ್ಲಿ ನಡೆದಿದೆ. ಬಾವಿಗೆ ಬಿದ್ದ ಹುಲಿ ಕಾಡಹಂದಿ ಬೇಟೆಯ ಆಸೆಯನ್ನು ಮರೆತು ಪ್ರಾಣ ರಕ್ಷಿಸಿಕೊಳ್ಳೋಕೆ ಒದ್ದಾಡ್ತಾ ಇತ್ತು. ಇನ್ನೇನಾಗುತ್ತೆ, ಅದರ ಜೀವ ಉಳಿದ್ರೆ ಸಾಕು ಅಂತ ಗ್ರಾಮಸ್ಥರಿಂದ ವಿಷಯ ತಿಳಿದ ಅರಣ್ಯ ಸಿಬ್ಬಂದಿ ಬಾವಿಗೆ ಬೋನಿಟ್ಟು ಹುಲಿಯನ್ನು ರಕ್ಷಣೆ ಮಾಡಿದರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸದ್ದು ಮಾಡಿದೆ. ಇತ್ತ ಗುಂಡ್ಲುಪೇಟೆಯ ಮುಂಟಿಪುರ ಬಳಿ ತಾಯಿ ಹುಲಿ ಹಾಗೂ 2 ಮರಿ ಹುಲಿಗಳು ಕಾಣಿಸಿಕೊಂಡಿವೆ.